ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಇಂದು ಕಲಾ ಪ್ರೇಮಿಗಳ ಜೇನು ಗೂಡಾಗಿದೆ. ಯಾಕಂತಂದರೆ ಇವತ್ತು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ ಚಿತ್ರಸಂತೆ ನಡೆಯುತ್ತಿದೆ. ಸಾಕಷ್ಟು ಸಂಖ್ಯೆಯ ಕಲಾ ಪ್ರೇಮಿಗಳು ಇವತ್ತು ಚಿತ್ರಸಂತೆಗೆ ಆಗಮಿಸಿದ್ದಾರೆ. ಆಕರ್ಷಕ ಕಲಾಕೃತಿಗಳು ಕೂಡ ಜನರ ಕಣ್ಮನ ಸೆಳೆದು ಕೈ ಬೀಸಿ ಕರೆಯುತ್ತಿದೆ. ಹಾಗಾದರೆ ಚಿತ್ರಸಂತೆ ಯಾವ ರೀತಿ ನಡೆಯುತ್ತಿದೆ ಬನ್ನಿ ನೋಡ್ಕೊಂಡು ಬರೋಣ. ಜನರನ್ನ ಮಾತಾಡ್ಸೋಣ, ಕಲಾ ಪ್ರೇಮಿಗಳನ್ನ ಮಾತಾಡ್ಸೋಣ. ಯಾವ ರೀತಿಯಾಗಿರ್ತಕ್ಕಂಥ ಬಗೆ ಬಗೆ ರೀತಿಯ ಕಲಾಕೃತಿಗಳು ಇಲ್ಲಿವೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಇಲ್ಲ, ಇದು ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಬರ್ತೀನಿ. ಬರೀ ಮಧ್ಯದಲ್ಲಿ 1 ವರ್ಷ ಮಿಸ್ ಆಗಿತ್ತು. ಪ್ರತಿ ವರ್ಷ ಬಂದಾಗ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಆದರೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಎಷ್ಟು ಡಿಫ್ರೆಂಟ್ ಮೀಡಿಯಮ್ಸಲ್ಲಿ ಡಿಫ್ರೆಂಟ್ ಆರ್ಟ್ ವರ್ಕು, ಅವ್ರದ್ದು ಎಕ್ಸ್ಪ್ರೆಷನ್ ಆಫ್ ಇಮೋಷನ್ಸ್ ಆಗಲಿ ಸಿಚುವೇಶನ್ಸ್ ಆಗಲಿ ತುಂಬ ಚೆನ್ನಾಗಿದ್ದು ಬರ್ತಾರೆ. ಇದು ಮಸ್ಟ್ ವಿಸಿಟ್ ಅಂತೀನಿ. ಬೆಂಗಳೂರಲ್ಲಿ ಒನ್ ಆಫ್ ದ ಥಿಂಗ್ಸ್ ಯು ಹ್ಯಾವ್ ಟು ಡೂ. ಡಿಫ್ರೆಂಟ್ ಟೈಪ್ ಆಫ್ ಕಲಾಕೃತಿಗಳು ಕೂಡ ಇಲ್ಲಿ ಕಾಣಬಹುದು. ನೀವೆಲ್ಲ ಏನು ಪರ್ಚೇಸ್ ಮಾಡಿದ್ರಿ ಮೇಡಮ್? ನಾವು ಮೋಸ್ಟ್ಲಿ ಇಲ್ಲಿ ಬಂದಾಗೆಲ್ಲ ನಾವು ಪೇಂಟಿಂಗ್ಸು ಮೋಸ್ಟ್ಲಿ ಸ್ಟೂಡೆಂಟ್ಸಿಂದನೇ ತಗೋತೀವಿ, ನಾವು ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್ಸಿಂದ. ಯಾಕಂದರೆ ಅವ್ರನ್ನ ಪ್ರೋತ್ಸಾಹಿಸಿ ಅವರು ದೊಡ್ಡ ಪೇಂಟರ್ಸ್ ಆಗಲಿ ಅಂತ. ಆಮೇಲೆ ನಮ್ಮದು ಆರ್ಕಿಟೆಕ್ಟ್ಸ್ ಇಲ್ಲ ಡಿಸೈನರ್ ಫ್ರೆಂಡ್ಸ್ ಇದ್ದರೆ ಅವರೆಲ್ಲನೂ ಬಂದ್ಬಿಟ್ಟು ಇಲ್ಲಿ ಇವ್ರ ಹತ್ರ ಕಾರ್ಡ್ಸ್ ಇಸ್ಕೊಂಡು ಇಂಟೀರಿಯರ್ ಡೆಕೋರೇಷನ್ ನಾವು ಯೂಶ್ವಲಿ ಏನು ಮಾಡ್ತೀವಿ, ಎಲ್ಲ ಪ್ರಿಂಟೆಡೇ ಹಾಕ್ತೀವಲ್ಲ, ಅದ್ರ ಬದಲಾಗಿ ಈ ಬೇರೆ ಬೇರೆ ಥರ ಕಲಾಕೃತಿಗಳೆಲ್ಲ ನಮ್ಮ ಮನೆಗಳಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಕಲ್ಚರು, ನಮ್ಮ ಟ್ರೆಡಿಷನ್ನು, ನಮ್ಮ ಹೆರಿಟೇಜ್ನ ರಿಫ್ಲೆಕ್ಟ್ ಮಾಡುತ್ತಲ್ಲ, ಇದನ್ನೆಲ್ಲ ನಾವು ಡೆಕೋರೇಟಿವ್ ಆಗಿ ನಮ್ಮ ಮನೇಲಿ ಇಟ್ಕೊಂಡ್ರೆ ನಾವೇ ಪ್ರೋತ್ಸಾಹಿಸ್ದಂಗೆ ಆಗುತ್ತೆ. So I have come here to see all the paintings and I appreciate the paintings by all these artists. Each one of them is really unique and the kind of effort the people have put. So I am actually spending a lot of time on each of the stalls and appreciating each of the art piece. So I have purchased some of the paintings and I have also ordered some for my house. Are you coming from, ma'am? I am from Bangalore itself, but I wait for this exhibition. It comes once in a year, so we had planned to come here today. ನಾನು ಪರ್ಸ್ನಲಿ ಆರ್ಟಿಸ್ಟ್. ನಾನು ಎಕ್ಸಿಬಿಷನ್ಸ್ ಎಲ್ಲ ಮಾಡ್ತೀನಿ. ಹೌದು, ಇಲ್ಲೇ ಚಿತ್ರಕಲಾ ಪರಿಷತ್ತಲ್ಲೇ ನನ್ನ ಸೋಲೋ ಎಕ್ಸಿಬಿಷನ್ಸ್ ಎಲ್ಲ ಆಗಿದೆ. ನೀವೊಬ್ಬ ಆರ್ಟಿಸ್ಟ್ ಆಗಿ ಇಲ್ಲಿ ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಏನು ಅನ್ಸುತ್ತೆ ಮ್ಯಾಮ್ ಆ ಕಲೆ ಬಗ್ಗೆ? ಇವಾಗ ನಾನು ಅದೇ ಹೇಳ್ತಾ ಇದ್ದೆ, ಒಬ್ಬರಿಗೆ ಅವ್ರ ಪೇಂಟಿಗೆ ಬಾರ್ಗೇನ್ ಮಾಡ್ತಾಯಿದ್ರು, ಅದಕ್ಕೆ ಹೇಳ್ತಾ ಇದ್ದೆ ಅವ್ರು ಮಾಡಿರೋ ವರ್ಕಿಗೆ ಪ್ರೈಸ್ ಟ್ಯಾಗ್ ಹಾಕೋಕ್ಕಾಗಲ್ಲ. ಇಟ್ ಈಸ್ ರಿಯಲಿ ಡೀಟೇಲ್ ಇದೆ, ಒಳ್ಳೆ ವರ್ಕ್ ಇದೆ. ನಿಮ್ಗೆ ನಿಜ ಖುಷಿ ಆದರೆ 1,000 ಹೆಚ್ಚು ಕಡಿಮೆ ತೊಗೊಂಡೋಗ್ಬಿಡಿ ಅಂತ. ಈಗ ಒಬ್ರಿಗೆ ಅಷ್ಟೇ ಒಂದು ಸೇಲ್ ಆಯ್ತು ಅಲ್ಲಿ ಪೇಂಟಿಂಗು. ರಿಯಲಿ ಹಾರ್ಡ್ ವರ್ಕ್ ಇದೆ, ಪಾಪ ಎಲ್ಲೆಲ್ಲಿಂದನೂ ಬಂದಿರ್ತಾರೆ ಆರ್ಟಿಸ್ಟು. ಅವರಿಗೆ ನಾವು ಬೆಂಗಳೂರವರಾಗಿ ಎನ್ಕರೇಜ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ವಿಸಿಟರ್ಸಿಗೆ ತುಂಬ ಒಳ್ಳೆ ಮನಸ್ಸಿಂದ ನೋಡಿ, ಓಪನ್ ಮೈಂಡೆಡಾಗಿ ನೋಡಿ ಆರ್ಟ್ಗಳನ್ನು ಅಪ್ರಿಷಿಯೇಟ್ ಮಾಡಿ, ಅವರಿಗೆ ಇಷ್ಟ್ರ ಮೇಲೆ ಎಲ್ಲರಿಗೂ ಕೊಂಡ್ಕೊಳ್ಳೋಕ್ಕಾಗುತ್ತೆ, ಕೊಂಡ್ಕೊಂಡ್ಬಿಡ್ಬೇಕು ಅಂತಿಲ್ಲ. ಬಟ್ ಆರ್ಟಿಸ್ಟ್ ಯಾರು ಅಂತ ನೋಡಿ ಅವರಿಗೊಂದು ಅಪ್ರಿಸಿಯೇಷನ್ ವರ್ಡ್ ಹೇಳಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬೆಂಗಳೂರಿಂದನೇ ಬಂದಿದ್ದೀನಿ. ಚಿತ್ರಸಂತೆ ನಾನು 2018ಇಂದ ವಿಸಿಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಆರ್ಟಿಸ್ಟೇ, ಬಟ್ ಸ್ಟಾಲ್ ಇಟ್ಟಿಲ್ಲ. ನನಗೆ ಇಲ್ಲಿ ಬರೋ ಫುಲ್ ಆಲ್ ಇಂಡಿಯಾಯಿಂದ ಆರ್ಟಿಸ್ಟ್ ಬರ್ತಾರೆ ಆ್ಯಂಡ್ ಅವ್ರದ್ದು ಕಲೆ ಪ್ರತಿಭೆನ ಪ್ರೋತ್ಸಾಹಿಸೋದಕ್ಕೆ ಬರ್ತಾಯಿದ್ದೀನಿ. ನಂಗೆ ತುಂಬಾ ಇಷ್ಟ ಚಿತ್ರಸಂತೆ, ಇಲ್ಲಿನ ವೈಬ್ ತುಂಬ ಇಷ್ಟ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ನನಗೆ ಇನ್ಸ್ಪಿರೇಷನ್ ಕೊಡುತ್ತೆ ದಟ್ ನಾನು ಮಾಡಬೇಕು ಅಂತ. ನಮ್ಮ ಕಂಟ್ರೀಲಿ ಎಷ್ಟು ಕಲೆ ಇದೆ, ಎಷ್ಟು ಟ್ಯಾಲೆಂಟ್ ಇದೆ, ಅದನ್ನು ನೋಡಿ ನನಗೆ ತುಂಬ ಓವರ್ವೆಲ್ಮ್ ಆಗುತ್ತೆ ದಟ್ ಇಂಥ ಒಳ್ಳೆ ದೇಶದಲ್ಲಿ ನಾನು ಹುಟ್ಟಿದ್ದೀನಿ, ಇಷ್ಟೊಂದು ಪ್ರತಿಭೆಗಳಿದ್ದಾರೆ. ಸೊ ಐ ಆಮ್ ವೆರಿ ಫಾರ್ಚುನೇಟ್, ನನ್ನ ಪುಣ್ಯ. ಎವ್ರಿ ಇಯರ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ತುಂಬಾ ಡಿಸಿಪ್ಲಿನ್ ಇದೆ. ಕ್ರೌಡಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕಂಟ್ರೋಲ್ ದ ಕ್ರೌಡ್ ಮೋರ್ ದೆನ್ ದ ಪೊಲೀಸ್ ಆಫೀಸರ್ಸ್ ಐ ಫೀಲ್. ಆ್ಯಂಡ್ ಕ್ವಾಲಿಟಿ ಆರ್ಟಿಸ್ಟ್ ಬರ್ತಾರೆ ಇಲ್ಲಿ ಬೆಂಗಳೂರಿಗೆ. ಆ್ಯಂಡ್ ದ ಡಿಸಿಪ್ಲಿನ್ ವೈಸ್ ಎವ್ರಿ ಇಯರ್ ಇಟ್ಸ್ ಸೋ ಸ್ಮೂತ್ ದಟ್ ಎಲ್ಲೂ ಹ್ಯಾಸಲ್ ಆಗಿಲ್ಲ, ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ವಿ ಕುಡ್ ಕವರ್ ಇಟ್ ವೆರಿ ವೆಲ್ ಆಲ್ ದ ಸ್ಟಾಲ್ಸ್. ನಾನು ಪರ್ಚೇಸ್ ಆ್ಯಕ್ಚುಲಿ ನಾನು ಆರ್ಟಿಸ್ಟಿಂದ ನಾನು ಇನ್ಸ್ಪಿರೇಷನ್ ತೊಗೊಳಕ್ಕೆ ಬಂದಿದ್ದೀನಿ. ಇದೇ ಥರನೇ ನಾನು ನೆಕ್ಸ್ಟ್ ಇಯರ್ ಇಡೋಣ ಸ್ಟಾಲು ಅಂತ ಅಂದ್ಕೊಂಡಿದ್ದೀನಿ.
ಸೊ ಅದಕ್ಕೆ ನಾನು ಬಂದಿರೋದು. ನೀವು ಶಾಪ್ ಇಡ್ತೀರಾ? ಡೆಫಿನೆಟ್ಲಿ ಸ್ಟಾಲ್ ಇಡೋಣ ಅಂತ ದೇವ್ರ ಕೃಪೆ. ಥ್ಯಾಂಕ್ ಯು. I have not yet purchased anything. I'm just visiting. Are you coming from first time? Yeah. Did you like the event, ma'am? Yeah, it's very nice. Like lots of stalls. How do visitors say you? What I want to tell people? Yes. Well, it's worth it. A lot of good artists are there, and it's very unique. Some of them are very unique, so it's worth a visit. Yeah. You are coming from, ma'am? I'm from Hallur area. Yeah. Kannada baruta? No. Kannada baralla. No. What do you perceive in like eating the snacks? Peanuts. So there's a lot of snacks, but yeah, peanuts. Did you like the what you type of event in these articles, at least? Yeah, some of them are very like thoughtful and very good at their work, so it's very nice. Yeah. How did you feel discipline, well organized system? So I think the organization can be a little better because a lot of the artworks are on the road, so they can have some better stalls. Yeah, but yeah. Okay, thank you. Yeah, hi, I'm Shilpa Ostwal. I've been taking part from past 5 years and the response is too good. Like people are really appreciating my work and all. It's really like I'm really enjoying taking part in Chitra Santi. You're coming from Bangalore. I'm from Bangalore. From how many fans response? Sorry? How many years coming from here? Yeah, from 5 years. From 5 years I'm taking part. How to tell the visitors response? Yeah, the response is too good. After Chitra Santi also I get orders. What is good more here in this shop, ma'am? So all my paintings, people are especially liking my pandas painting and Do explain, ma'am. yeah. See, they are liking the eyes, especially, you know, you have never seen something like this, the big eyes. The concept is like making the different eyes. So you have seen like all regular, like normal eyes, but the eyes are like different. This is, ma'am. Yeah, this is, you can just check panda. Also panda. Then, ma'am. These are resin art. So you can see like few diyas. These are like diyas. You can use it anytime, like regular days also you can use it. And these are puja thalis. It's like on Raksha Bandhan and on anytime you can use this thalis and all. How to prepare in this, ma'am? These are like, you know, you have to mix the this epoxy and then you have to it depends, like you have to mix like 3:1 and then you have to add the color and all, and then whatever, like these are real flowers. You can use Where is your purchase these items? this. I have only made it, so I buy epoxy. I have to mix it like 3:1 and then I have to pour it on the mold so that you'll get this shape, and then this diyas, I mean this small bowls, you can stick it on this. ಶ್ರಾವ್ಯ ಆರ್ಪುತ್ರನ್ ಅಂತ, ಇದು ಪಲ್ಲವಿ ಆಚಾರ್ಯ, ಕುಂದಾಪುರದಿಂದ ಇಬ್ಬರು ಆರ್ಟಿಸ್ಟು, ಸೆಲ್ಫ್ ಥಾಟ್ ಆರ್ಟಿಸ್ಟು. ಇದು ಫಸ್ಟ್ ಟೈಮ್ ಬಂದಿರೋದು ಚಿತ್ರಸಂತೆಗೆ. ಆರ್ಟ್ ವರ್ಕ್ಸ್ ಎಲ್ಲ ಇಟ್ಟಿದ್ದೀವಿ, ರೆಸ್ಪಾನ್ಸ್ ಚೆನ್ನಾಗಿದೆ, ಕೆಲವೊಂದು ಸೇಲ್ ಕೂಡ ಆಗಿದೆ. ಕ್ರೌಡ್ ಎಲ್ಲ ವಿಸಿಟರ್ಸ್ ಎಲ್ಲ ಹೇಗೆ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಕೆಲವೊಬ್ಬರು ತಗೊಂಡು ಕೂಡ ಹೋಗಿದ್ದಾರೆ. ಯಾವ್ದಾದ್ರು ಟೈಪ್ ಇದೆ ನಿಮ್ಮಲ್ಲಿ ಶಾಪ್? ನಂದು ಕೋಸ್ಟಲ್ ಕರ್ನಾಟಕ ಪೇಂಟಿಂಗ್ಸ್ ಎಲ್ಲ ಇದೆ, ಕಂಬಳ ಮತ್ತು ಇದು ಬೀಚ್, ಮತ್ತು ಇಲ್ಲಿ ನೋಡ್ಬೋದು ಸೀಶೋರ್ ಎಲ್ಲ ಇದೆ, ಮತ್ತು ವಾಸ್ತು ಪೇಂಟಿಂಗ್ಸ್ ಇದೆ, ಬುದ್ಧ ಮತ್ತು 7 ಕುದುರೆ, ಇದು ಸನ್ ರೈಸ್ ಆಗುವಾಗ ಓಡ್ಕೊಂಡು ಬರ್ತಾ ಇರೋದು ಪೇಂಟಿಂಗ್ಸ್ ಎಲ್ಲ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ಹೋಮ್ ಮೇಡಾ ಅಥವಾ ಬೇರೆ ಕಡೆ? ಇಲ್ಲ, ಮನೆಯಲ್ಲೇ ಮಾಡಿರೋದು. ಅಂದರೆ ನಿಮ್ಮ ಫ್ಯಾಮಿಲಿ ಎಲ್ಲ ಆರ್ಟಿಕಲ್? ಹಾಂ, ಹೌದೌದು. ನೆಕ್ಸ್ಟ್ ವಿಸಿಟರ್ಸಿಗೆ ಬರೋರಿಗೆ ಏನು ಹೇಳ್ತಾರೆ ಮೇಡಮ್? ಏನಿಲ್ಲ, ಅಂದರೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈಗ ಆಲ್ರೆಡಿ, ಮತ್ತು ಪ್ರೈಸಸ್ ಎಲ್ಲ ರೀಸನೇಬಲ್ ಇದೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ. ಸೊ ಯಾವುದು ಗುಡ್ ಅನಿಸುತ್ತೆ ಮೇಡಮ್ ನಿಮ್ಗೆ? ಗುಡ್ ಆಗಿರೋದು ಯಾವುದು ಶಾಪಲ್ಲಿ? ಶಾಪಲ್ಲಿ ಇದು ಜಾಸ್ತಿ ಕೇಳ್ತಿದ್ದಾರೆ, ಬಾಲರಾಮ ಮತ್ತು ಅನಿಮಾರ್ಟ್. ಅದೇ ನಿಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿರ್ತೀರಾ ಶಾಪು? ಈ ಚಿತ್ರಸಂತೆಯಲ್ಲಿ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಬಂದಿರೋದು. ಈ ಸಲ ಕಡೆ ಎಲ್ಲಾದರೂ ಹಾಕಿರ್ತೀರಾ ಶಾಪ್? ಇಲ್ಲ, ಇದು ಫಸ್ಟ್ ಟೈಮ್ ನಾವು ಸೇಲಿಗೆ ಇಡ್ತಿರೋದು. ಆನ್ಲೈನಲ್ಲೇ ನಾವು ಸೇಲ್ ಮಾಡ್ತಾ ಇದ್ವಿ, ಈಗ ಲೈವ್ ಆಗಿ ಫಸ್ಟ್ ಟೈಮ್. ಈ
ಡಿಸಿಪ್ಲಿನ್ ಆಗಿರ್ಬೋದು, ಚಿತ್ರಸಂತೆ ಆಯೋಜನೆ ಮಾಡಿರೋದು ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ, ಅರೇಂಜ್ ಮಾಡಿದ್ದಾರೆ. ಫುಡ್ ಇರ್ಬೋದು ಎಲ್ಲ ಚೆನ್ನಾಗೇ ಇದೆ. ಕೋಸ್ಟಲ್ ಜನ ಬಿಟ್ಟು ಬೇರೆಯವರು ಯಾರು ಹಾಂ ಮಾಡಿದ್ದಾರೆ. ಕೋಸ್ಟಲ್ ಬಿಟ್ಟು ಬೇರೆಯವರು ಇಂಟ್ರೆಸ್ಟ್ ತೋರಿಸಿದ್ದಾರೆ. Yeah, myself Yashmin Thakkar. I am from Odisha. I have been in Bangalore from last 6 years. Yeah. Are you enjoying in this event? Yes, it's very nice. I am attending it for the very first time. So I myself I am an artist, but not this big. So this is like a heaven for an artist. What is good more here, ma'am? Like if you see the art of the people and you get to know like how passionate they are, and the like you see how the artist is thinking, and each art piece is like they have given so much time and effort to that, so that is really incredible. What is this say to visitors, ma'am? What is the say to visitors? To visitors, I would just say that they should see the art, they should at least buy some art. I would say support the artists, because I saw many disabled artists are also there, many people who are not able to hear or speak also, those artists are also there. So it's very nice that the government is doing such a good thing, and they should do, I think yearly twice they should do. I heard it's once a year event, so at least they should do twice a year, so that artists can showcase their talent, and it's very nice. How to difference between the Odisha culture in this Karnataka culture? Odisha culture somewhat it's similar, but I would say in Odisha more of rural area is there, so there you'll see more of temples and all, and Bhubaneswar is called the city of temples, so you get to see lot of sculptures there. So as an artist they can get many inspiration from Bhubaneswar temples and all. What do you purchase? I'm just seeing, I purchased a Ganesh painting. Yeah, and still I'm just seeing there are so many stalls. I don't think in one day anyone can see all the stalls. So I think it should be 1 week exhibition. The government should keep 1 week exhibition for that. Thank you so much. ಶಿರ್ಸಿಯಿಂದ ಬಂದಿದ್ದು ನಾವು 10 ವರ್ಷದಿಂದ ನಾನು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಆದರೆ ಏನೋ ಕಾರಣದಿಂದ ನಂಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಇದು ನೋಡಿದರೆ ಸ್ವರ್ಗ ಅನಿಸ್ತದೆ. ಚಿತ್ರ ಕಲಾವಿದರ ಒಂದು ಅನಾವರಣಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಅಂದ್ಕೊಳ್ತೇನೆ. ಹೊಸ ಕಲಾವಿದರನ್ನ ಪರಿಚಯ ಕೂಡ ಆಗುತ್ತೆ, ಮತ್ತು ಎಲ್ಲರಿಗೂ ಪೇಂಟಿಂಗನ್ನ ಎಕ್ಸಿಬಿಷನ್ ನೋಡೋಕ್ಕೆ ಅವಕಾಶ ಸಿಗುತ್ತೆ. ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೇನೆ, ಹೋಗುವಾಗ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೇನೆ, ಎಲ್ಲ ಕಡೆ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೇನೆ. ಹೌದು, ನಾವು 450 ಕಿಲೋಮೀಟ್ರಿಂದ ಬಂದಿರೋದು. ಇದು ಚಿತ್ರಕಲಾ ಪರಿಷತ್ ಪೇಂಟಿಂಗ್ ಎಕ್ಸಿಬಿಷನ್ ಸಲುವಾಗಿ ಬಂದಿರೋದು ನಾನು. ತುಂಬ ಇಷ್ಟ ಆಯಿತು ನನಗೆ. ಅತಿ ದೊಡ್ಡ ಜಾತ್ರೆ ಶಿರ್ಸಿ ಜಾತ್ರೆ ಅಂತ ಕೇಳ್ತೀವಿ, ಆ ದೊಡ್ಡ ಜಾತ್ರೆಗಿಂತಲೂ ಈ ಒಂದು ಚಿತ್ರಸಂತೆಯ ಜಾತ್ರೆ ಯಾವ ರೀತಿ ಇದೆ ಮೇಡಮ್? ಹೌದು, ಖಂಡಿತ. ಅದು ಧಾರ್ಮಿಕ ಆಯಿತು. ಇದರಲ್ಲಿ ಚಿಕ್ಕ ಕಲಾವಿದರಿಂದ ಹಿಡಿದು ಅತ್ಯಂತ ದೊಡ್ಡ ಕಲಾವಿದರವರೆಗೂ ಇಲ್ಲಿ ಅವಕಾಶ ಇದೆ ಎಲ್ಲರಿಗೂ. ನನಗೆ ತುಂಬ ಇಷ್ಟ ಆಯಿತು. ನೋಡಿದ್ರ ವೀಕ್ಷಕರೇ, ಚಿತ್ರಸಂತೆಯ ಸಂಭ್ರಮವನ್ನು. ಈ ಬಾರಿಯ ಚಿತ್ರಸಂತೆ 22ನೇ ವರ್ಷದ ಚಿತ್ರಸಂತೆಯಾಗಿತ್ತು. ಸಾಕಷ್ಟು ಸಂಖ್ಯೆಯ ಕಲಾಪ್ರೇಮಿಗಳು, ಕಲಾಭಿಮಾನಿಗಳು ಚಿತ್ರಸಂತೆಗೆ ಆಗಮಿಸಿ ತಮಗೆ ಬೇಕಾಗಿರುವಂತಹ ಕಲಾಕೃತಿಗಳನ್ನು ಖರೀದಿ ಮಾಡುವುದರಲ್ಲಿ ಕಾರ್ಯನಿರತರಾಗಿದ್ದಾರೆ. ರಾಜ್ಯದಾಗಿರಬಹುದು, ದೇಶದ ವಿವಿಧ ರಾಜ್ಯಗಳ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲೆ, ಸಿನಿಮಾ, ಕ್ರೀಡೆ, ಹೀಗೆ ಎಲ್ಲ ರೀತಿಯಾಗಿರುವಂತಹ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾಕೃತಿಗಳು ಕೂಡ ಈ ಒಂದು ಚಿತ್ರಸಂತೆಯಲ್ಲಿ ಇರುವಂಥದ್ದು. ಸುಮಾರು 1000ಕ್ಕೂ ಹೆಚ್ಚಿನ ಸಂಖ್ಯೆಯ ಮಳಿಗೆಗಳು ಕೂಡ ಈ ಚಿತ್ರಸಂತೆಯಲ್ಲಿ ಬಂದಿರುವಂಥದ್ದು. ಮತ್ತು ಈ ವರ್ಷ ಚಿತ್ರಕಲಾ ಪರಿಷತ್ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ಸಲುವಾಗಿ ಈ ಬಾರಿಯ ಚಿತ್ರಸಂತೆಯನ್ನು ಆಯೋಜನೆ ಮಾಡಿದೆ. ಇಷ್ಟೊತ್ತು ಸಾಕಷ್ಟು ಕಲಾಪ್ರೇಮಿಗಳ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಕಲೆ ಯಾವತ್ತೂ ಕೊಲೆಯಾಗುವುದಿಲ್ಲ, ಕಲಾವಿದರ ಕಲೆ ಬೆಳೆಯಬೇಕು, ಆ ನಿಟ್ಟಿನಲ್ಲಿ ನಾವು ಚಿತ್ರಸಂತೆಗೆ ಆಗಮಿಸಿದ್ದೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ಮಠ್, ವಿಶ್ವವಾಣಿ ಟಿವಿ, ಬೆಂಗಳೂರು.